ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ. ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ವತಿಯಿಂದ ಸಮಾಜ ಕಾರ್ಯ ಅಧ್ಯಯನ ವಿದ್ಯಾರ್ಥಿಗಳಿಗೆ ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಜಿ.ಬಿ. ಸರಗೂರು ಗ್ರಾಮದಲ್ಲಿ ಗ್ರಾಮೀಣ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರವು ದಿನಾಂಕ 19/4/2025ರಿಂದ 23/4/2025ವರೆಗೆ ನಡೆಯುತ್ತಿದೆ. ಹತ್ತೊಂಬತ್ತು 4/2025ರಂದು ಈ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎನ್ ಲಕ್ಷ್ಮಿಯವರು, ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದಂಥ PS ಗುಂಜಾಲ್ ಅವರು, ಸರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಈರೇಗೌಡ ಅವರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಶಿವರಾಜ್ ಅವರು, ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಸಮಿತಿಯ ಖಜಾಂಚಿಯಾದಂತಹ ಬಿ ನಟರಾಜ್ ಅವರು, ಊರಿನ ಯಜಮಾನರುಗಳು, ಮುಖಂಡರುಗಳು, ವಿಶ್ವವಿದ್ಯಾನಿಲಯದ ಅಧಿಕಾರಿ ವರ್ಗದವರು ಹಾಗೂ ಸಮಾಜ ಕಾರ್ಯ ಅಧ್ಯಯನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ಹಳ್ಳಿಯ ಜನರ ಜೀವನ, ಬದುಕು ಬವಣೆ, ಕಷ್ಟ ಸುಖ, ದುಃಖ ದುಮ್ಮಾನಗಳ ಬಗ್ಗೆ ತಿಳಿದುಕೊಂಡು ಅವುಗಳಿಗೆ ಮಾರ್ಗೋಪಾಯವನ್ನು ಸೂಚಿಸಲು ಉತ್ಸುಕರಾಗಿದ್ದರು. ನಮಸ್ಕಾರ. ಸಮಾಜ ಕಾರ್ಯ ಅಧ್ಯಯನ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಜನವರಿ 2023-24ನೇ ಆವೃತ್ತಿಯ ನಮ್ಮ ಗ್ರಾಮೀಣ ಶಿಬಿರವನ್ನು ಇವತ್ತು ಅಂದರೆ ಏಪ್ರಿಲ್ 19ನೇ ತಾರೀಕು 2025ರಂದು ಇಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಮೈಸೂರು ಜಿಲ್ಲೆಯ ಜಿ.ಬಿ. ಸರಗೂರಿನ ಗ್ರಾಮದಲ್ಲಿ ನಾವು ಆಯೋಜಿಸಿರುತ್ತೇವೆ. ಇಲ್ಲಿ ಉಪಸ್ಥಿತರಿರುವ ಮೊದಲಿಗೆ ಎಲ್ಲರಿಗೂ ಶುಭೋದಯ ಹಾಗೂ ಇಂದು ನಮ್ಮೊಂದಿಗೆ ಸೇರಿರುವ ಎಲ್ಲ ಗಣ್ಯರು, ಗೌರವಾನ್ವಿತ ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಗಣ್ಯರಿಗೂ ಸುಸ್ವಾಗತವನ್ನು ನಾನು ಕೋರ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಗಳಾದಂತಹ ಪ್ರೊಫೆಸರ್ ಎನ್ ಲಕ್ಷ್ಮಿ ಮೇಡಮ್, ಹಿರಿಯ ಪ್ರಾಧ್ಯಾಪಕರು, ಡೀನ್ ಶೈಕ್ಷಣಿಕ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು, ಇವರಿಗೆ ನಮ್ಮ ಕಾರ್ಯಕ್ರಮದ ನಮ್ಮ ಎಲ್ಲರ ಪರವಾಗಿ, ನಮ್ಮ ವಿಭಾಗದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೀನಿ ಮೇಡಮ್. ಮತ್ತು ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಗಳಾದಂತಹ ಶ್ರೀ ಈರೇಗೌಡರು, ಅಧ್ಯಕ್ಷರು, ಜಿ.ಬಿ. ಸರಗೂರು ಗ್ರಾಮ ಪಂಚಾಯಿತಿ, ಜಿ.ಬಿ. ಸರಗೂರು ಎಚ್.ಡಿ. ಕೋಟೆ ತಾಲೂಕು ಮೈಸೂರು, ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಹಾಗೂ ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ಗಣ್ಯ ವ್ಯಕ್ತಿಯಾದಂತಹ ಬಿ ನಟರಾಜ್ ಅವರು, ತಾಲೂಕು ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ, ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯಾದಂತಹ ಶಿವರಾಜ್ ಅವರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಜಿ.ಬಿ. ಸರಗೂರು, ಇವರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ. ಇಂದಿನ ಕಾರ್ಯಕ್ರಮದ ರೂವಾರಿಯಾದಂತಹ ನಮ್ಮ ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ B.S. ಗುಂಜಾಲ್ ಅವರಿಗೂ ಸಹ ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ ಏನು ಬೇರೆ ಬೇರೆಯ ವಿಭಾಗಗಳಿಂದ ಬಂದಿರತಕ್ಕಂತಹ ಗಣ್ಯರನ್ನು ಸಹ ಸ್ವಾಗತಿಸುವಂತಹ ಸಮಯ. ಮೊದಲಿಗೆ ಸತೀಶ್ ಬಿ ಕುಲಕರ್ಣಿ ಸರ್, ಉಪಕುಲ ಸಚಿವರು, ಪರೀಕ್ಷಾಂಗ ವಿಭಾಗ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೂ ಮತ್ತೊಬ್ಬರು ಗಣ್ಯರಾದಂತಹ ಸುರೇಶ್ ಸರ್, ಉಪನಿರ್ದೇಶಕರು, ಡೀನ್ ಶೈಕ್ಷಣಿಕ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೋರ್ತೀನಿ. ಚಪ್ಪಾಳೆ ಜೋರಾಗಿ ಬರಲಿ ಸ್ವಲ್ಪ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ
ಉಪನಿರ್ದೇಶಕರಾದಂತಹ ಹಣಕಾಸು ವಿಭಾಗದ ವಿರೂಪಾಕ್ಷಯ್ಯ ಸರ್ ಅವರು ಇದ್ದಾರೆ. ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಯಾದಂತಹ ಪುಟ್ಟಸ್ವಾಮಿ ಸರ್ ಅವರು ಅಧೀಕ್ಷಕರು ಪರೀಕ್ಷಾಂಗ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೀನಿ. ಇದೀಗ ನಾವು ನಮ್ಮ ಸಮಾಜ ಕಾರ್ಯ ಗ್ರಾಮೀಣ ಶಿಬಿರದ ಉದ್ಘಾಟನಾ ಸಮಯ. ನಾನು ಎಲ್ಲರನ್ನೂ ಕೂಡ ದಯವಿಟ್ಟು, ಅದರಲ್ಲೂ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯರಿಗೂ ಕೂಡ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗೋದರ ಮೂಲಕ ಚಾಲನೆಯನ್ನು ಕೊಡಬೇಕಾಗಿ ನಾನು ಕೋರ್ಕೊಳ್ತೀನಿ. ನಮ್ಮ ಈ ಒಂದು ಶಿಬಿರದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ನಾನು ಇಂದಿನ ಈ 2025 ಸಾಲಿನ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ 5 ದಿನದ ಗ್ರಾಮೀಣ ಶಿಬಿರವನ್ನು ಈ JB ಸರಗೂರು ಗ್ರಾಮದಲ್ಲಿ ವಿಭಾಗದಿಂದ ಆಯೋಜಿಸಲಾಗಿದೆ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಈ ಒಂದು ಸಮಾಜ ಕಾರ್ಯ 2 ವರ್ಷದ ಸಮಾಜ ಕಾರ್ಯ ವಿಷಯವನ್ನು ನೀವು ಕಲಿಯತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಸಮಾಜ ಕಾರ್ಯ ಶಿಬಿರ ಅಂತಕ್ಕಂಥದ್ದೊಂದು ಇದು ಒಂದು ವಾರ, ಆ್ಯಕ್ಚುಲಿ ನಮ್ಮದು ರೆಗ್ಯುಲರ್ ಯೂನಿವರ್ಸಿಟಿ 10 ದಿನ ಇರುತ್ತೆ, ಇಲ್ಲಿ 5 ದಿನ ಇಟ್ಟಿದ್ದಾವೆ. ಇದು ಕಲಿಕೆಯ ಒಂದು ಭಾಗ. ಯಾಕೆ ನಾವು ವಿದ್ಯಾರ್ಥಿಗಳನ್ನು ಗ್ರಾಮೀಣ ಭಾಗಕ್ಕೆ ಕರ್ಕೊಂಬರ್ತೇವೆ ಅಂತಂದರೆ, ಗ್ರಾಮ ಅಂದ್ರೇನು, ಗ್ರಾಮದ ಜೀವನ ಶೈಲಿ ಯಾವ ರೀತಿ, ಗ್ರಾಮಸ್ಥರ ಸಮಸ್ಯೆ ಯಾರಿರ್ತವೆ, ಗ್ರಾಮದಲ್ಲಿ ಯಾವ ರೀತಿ ಜನರು ವಾಸ ಮಾಡ್ತಿದ್ದಾರೆ, ಅವರ ಕೆಲಸ ಕಾರ್ಯಗಳೇನಿವೆ, ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ, ಮಕ್ಕಳು ವಿದ್ಯಾಭ್ಯಾಸ ಹೇಗಿದೆ, ಇವೆಲ್ಲವುಗಳನ್ನು ತಿಳ್ಕೊಳ್ಳತಕ್ಕಂಥ ಒಂದು ಕೆಲಸ ಇದು ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ನೀವು ನಾಳೆ ಒಂದು ಸ್ನಾತಕೋತ್ತರ ಪದವಿ ಪಡ್ಕೊಂಡು ಬೇರೆ ಕೆಲಸಕ್ಕೆ ನೀವು ಹೋದಂಥ ಸಂದರ್ಭದಲ್ಲಿ ಇದು ಒಂದು ಭಾಗ, ಕಲಿಕೆಯ ಒಂದು ಭಾಗ. ಇದು ನೀವು ಬೇರೆ ಬೇರೆ ಕ್ಷೇತ್ರ ಕಾರ್ಯ ಮಾಡ್ತೀರ, ಅದ್ರ ಜೊತೆಗೆ ಇದು ಒಂದು ಕೂಡ. ಸೊ ಮೇಡಮ್, ಇಲ್ಲಿ ಈ ಒಂದು 5 ದಿನದ ಕಾರ್ಯಕ್ರಮದಲ್ಲಿ ನಾವು ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವ್ರಿಗೆ ಮಾಡ್ತೇವೆ. ಉಪನ್ಯಾಸ ಇರುತ್ತೆ, ಗೃಹ ಭೇಟಿ ಇರುತ್ತೆ, ದತ್ತಾಂಶ ವಿಶ್ಲೇಷಣೆ ಇರುತ್ತೆ, ಮತ್ತು ಮಹಿಳೆಯರಿಗೆ ಮತ್ತು ಮಧ್ಯವಸನಿಗಳಿಗೆ ಆಪ್ತ ಸಮಾಲೋಚನೆ ಮಾಡ್ತಕ್ಕಂಥ ಕೆಲಸ, ಕುಟುಂಬ ಯೋಜನೆ ಬಗ್ಗೆ ಮಾಹಿತಿ ಮುಟ್ಟಿಸ್ತಕ್ಕಂಥ ಕೆಲಸ, ಆರೋಗ್ಯದ ಬಗ್ಗೆ ಮಾಹಿತಿ ಮುಟ್ಟಿಸೋ ಕೆಲಸ, ಮಾನಸಿಕ ಕಾಯಿಲೆ ಬಗ್ಗೆ ಮಾಹಿತಿ ಮುಟ್ಟಿಸ್ತಕ್ಕಂಥ ಕೆಲಸ, ಇವೆಲ್ಲವೂ ಇರ್ತವೆ. ಯಾಕಂದ್ರೆ ನಾಳೆ ಸಮಾಜ ಕಾರ್ಯ ಅಂತಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಇವರು ಒಂದೇ ಕೆಲಸದಲ್ಲಿ ಕೆಲಸ ಮಾಡಲ್ಲ. ಅದು ಆ ಕಾರಣದಲ್ಲಿ, ಆ ನಿಟ್ಟಿನಲ್ಲಿ ನಾವು ಏನು ಮಾಡ್ತೇವೆ, ವಿದ್ಯಾರ್ಥಿಗಳಿಗೆ ಇದು ಪ್ರಾಯೋಗಿಕವಾಗಿ ಅವರೆಲ್ಲ ಟ್ರೈನಿಂಗ್ ಕೊಡಬೇಕಾಗತ್ತೆ. 5 ದಿನದಲ್ಲಿ ಅವರು ಇವತ್ತು ಬಂದಿದ್ದಾರೆ, ನಾಳೆ 6ನೇ ದಿನಕ್ಕೆ, 5ನೇ ದಿನ ಮುಗಿದಂಥ 6ನೇ ದಿನಕ್ಕೆ ಅವರ ಒಂದು ವಿಚಾರ ಇದನ್ನೇ ಬೇರೆ ಆಗುತ್ತೆ. ಯಾಕಂದರೆ ಒಂದು 5 ದಿನ ಒಟ್ಟಿಗೆ ಎಲ್ಲರೂ ಸೇರಿ ಒಂದು ಗ್ರಾಮದಲ್ಲಿ ಒಂದು ಕೆಲಸ ಮಾಡಿ ಅವರಾದಂಥ ಅನುಭವಗಳು, ಅವರ ಮುಂದಿನ ಏನು ಕೆಲಸಕ್ಕೆ ಹೋಗ್ತಾರಲ್ಲ ಒಂದು ಡಿಗ್ರಿ ಮುಗಿಸ್ಕೊಂಡು, ಅದು ಅವರಿಗೆ ಇದೊಂದು ಅವರಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾಯಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬೀದರ್ನಿಂದ ಈ ಚಾಮರಾಜನಗರವರೆಗೂ ವಿದ್ಯಾರ್ಥಿಗಳಿದ್ದಾರೆ. ನಮಗೆ ಈ ಬ್ಯಾಚ್ನಲ್ಲಿ 104 ವಿದ್ಯಾರ್ಥಿಗಳು, ಬಟ್ ಆದರೆ 75 ವಿದ್ಯಾರ್ಥಿಗಳು ಮಾತ್ರ ನಮಗೆ ಇವತ್ತು ಹಾಜರಿದ್ದಾರೆ. ಉಳಿದ ವಿದ್ಯಾರ್ಥಿಗಳು ಯಾಕೆ ಅಬ್ಸೆಂಟ್ ಇದ್ದಾರೆ, ಬಟ್ ಅವರು ನೆಕ್ಸ್ಟ್ ಸೆಮಿಸ್ಟರ್ದಲ್ಲಿ ಬರ್ತಾರೆ. ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಾನು ಇಬ್ಬರನ್ನು ಹಿರಿಯರಿದ್ದಾರೆ, ಹಿರಿಯ ಜೀವಿಗಳಿಬ್ಬರಿದ್ದಾರೆ. ಈಗ ಮೇಡಮ್ ಇಂದ್ರಾಣಿ ಅಂತೇಳಿ ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಇಂದ್ರಾಣಿ ಅವರು 81 ವರ್ಷ ವಯಸ್ಸಿನ ವಯೋವೃದ್ಧರು ನಮ್ಮ ಸಮಾಜ ಕಾರ್ಯ ವಿಷಯನ ಆಯ್ಕೆ ಮಾಡಿಕೊಂಡಾರಂದರೆ ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಯು ಪ್ಲೀಸ್ ಗಿವ್ ಎ ಬಿಗ್ ದಿ ಕ್ಲಾಪ್ಸ್ ಟು ಮೇಡಮ್ ಇಂದ್ರಾಣಿ. ಅದೇ ಥರ ಇನ್ನೊಬ್ಬರು ಶಾಸನವನ್ನು ಮಾಡ್ತಕ್ಕಂಥವರು, ಮಾಜಿ ಶಾಸಕರು, ಚಿಕ್ಕಬಳ್ಳಾಪುರ ಕ್ಷೇತ್ರ MLA ಆದಂಥವರು ಎಂ ಶಿವಾನಂದ್ ಅವರು, ಮಾಜಿ ಶಾಸಕರು. ಇವರು ವಿಧಾನಸೌಧದಲ್ಲಿ ಶಾಸನಗಳು ಮಾಡಿದವರು ಅವಾಗಿಂದ ಭಾಗವಹಿಸಲ್ಲ. ಸೊ ಅವರು ಕೂಡ ನಮ್ಮ ಸಮಾಜ ಕಾರ್ಯ ಆಯ್ಕೆ ಮಾಡಿಕೊಂಡ್ರೆ ಈ ವಿಷಯ ಎಷ್ಟರ ಮಟ್ಟಿಗೆ ಒಳ್ಳೆಯದಿರ್ಬೋದು ಅಂತಕ್ಕಂಥದ್ದನ್ನು ವಿಚಾರ ಮಾಡಿರಿ. ಸೊ ದೇರ್ ಫೋರ್ ವಿ ಮಸ್ಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ದಿ ಶಿವಾನಂದ್ ಸರ್. ಈಸ್ ಅ ಸ್ಟೂಡೆಂಟ್, ಆಫ್ ಕೋರ್ಸ್ ಸ್ಟೂಡೆಂಟ್ ಆಫ್ ದಿ ಡಿಪಾರ್ಟ್ಮೆಂಟ್, ಬಟ್ ಆಫೀಸಿಯಲಿ ಈಸ್ ಎ ex-MLA ಆಫ್ ದಿಸ್ Karnataka State Legislative Assembly, and Madam Indrani also. And so many of them are working in different places. I request all the students, before going to give a inaugural speech by the Madam Professor N. Lakshmi, ನೀವೆಲ್ಲರೂ ನಾನು ಆಗಲೇ ಮಾರ್ನಿಂಗ್ ಹೇಳಿದ ಹಾಗೆ ನಿಮ್ಮ ಸೆಲ್ಫ್ ಇಂಟ್ರಡಕ್ಷನ್ನ 1 ಮಿನಿಟ್ನಲ್ಲಿ 1 ಸೆಕೆಂಡಲ್ಲಿ ಮುಗಿಸ್ಬೇಕು. ಓಕೆ? ವಿತ್ ದೀಸ್ ಫ್ಯೂ ವರ್ಡ್ಸ್ I thank each one of you for having
come all the way from different places to complete your academic the activities as part of the MSW program. Thank you very much, madam. Thank you and thank you. ಈಗ ಈ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡ್ಬೇಕು, ಯಾಕಂದರೆ ಸ್ಟೇಜ್ ಮೇಲಿದ್ದವರಿಗೆ ಗೊತ್ತಾಗಬೇಕು ಯಾರ್ಯಾರು ಬಂದಿರ್ತಾರೆ. ದೇವಮ್ಮ KH ಪಕ್ಕದ ಗ್ರಾಮವಾದಂತಹ ಕ್ಯಾತ್ನಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ಹಾಗೆಯೇ MA ತರಬೇತಿಯನ್ನು ಮುಗಿಸಿ ಶಕ್ತಿಧಾಮದಲ್ಲಿ ಆಪ್ತ ಸಮಾಲೋಚಕಿಯಾಗಿ ಹಾಗೆಯೇ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಉಮ್ಮೆ ಸಲ್ಮಾ ಅಂತ. ನಾನು KR ಪೇಟೆ ತಾಲೂಕಿನ ಅಕ್ಕಿಯಬಾಳು ಎಂಬ ಗ್ರಾಮದಿಂದ ಬಂದಿದ್ದೀನಿ. ನಾನು ಆಲಂಬಡಿ ಕವಲ್ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಚಂದ್ರಕಲಾ. ನಾನು ಇಲ್ಲೇ ಮೈಸೂರಿನವಳು. ನಾನು ಇವಾಗ ಹೌಸ್ ವೈಫ್ ಮಾಡ್ತಾ ಇದ್ದೀನಿ. ಮುಂಚೆ ಕೆಲಸ ಮಾಡ್ತಾ ಇದ್ದೆ. ಈಗ ಮಗು ಆಗಿರೋದ್ರಿಂದ ಎಲ್ಲೂ ಹೋಗ್ತಾ ಇಲ್ಲ. ಸದ್ಯಕ್ಕೆ ಮನೇಲೇ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಲತಾ. ನಾವು ನಾಗಮಂಗಲ ತಾಲೂಕು ಆದಿಚುಂಚನಗಿರಿ ಕಡೆಯಿಂದ ಬಂದಿರೋದು. ನಾನು ಅಂಗನವಾಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಸ್ಟಾಫ್ ನರ್ಸ್ ಕೋರ್ಸಲ್ಲೂ ಅಲ್ಲೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಬಂದು ರಾಣಿ ಅಂತ. ಚಾಮರಾಜನಗರದಿಂದ ಬಂದಿರೋದು. ನಾನು ಶಾಯಿ ಕಂಪನಿಯಲ್ಲಿ ವೆಲ್ಫೇರ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಅರ್ಚನಾ PC, ಶಿವಮೊಗ್ಗದಿಂದ ಬಂದಿದ್ದೀನಿ, ಹೌಸ್ ವೈಫ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಗೌರ್ಮೆಂಟ್ BCM ಹಾಸ್ಟೆಲಲ್ಲಿ ಕುಕ್ ಆಗಿ ಕೆಲಸ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ. ನಾನು ಮೈಸೂರಿಂದ ಬಂದಿದ್ದೀನಿ. ಮೈಪೋಲ್ ಇಂಡಸ್ಟ್ರಿನಲ್ಲಿ HR ಆಗಿ ವರ್ಕ್ ಮಾಡ್ತಿದ್ದೀನಿ. Hello everyone, my name is Kusuma. I am from Mysore. I work at ESI Infrastructure Company as a team leader. Thank you. ನಮಸ್ತೆ, ನನ್ನ ಹೆಸರು ಚಂದ್ರಿಕಾ. ನಾನು ನೆಲಮಂಗಲದಿಂದ ಬಂದಿದ್ದೀನಿ. ನಾನು HR ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಾ. ಚಿತ್ರದುರ್ಗದಿಂದ ಬಂದಿದ್ದೇನೆ. ನಿಮ್ಯಾನ್ಸ್ ಹಾಸ್ಪಿಟಲಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿವೇದಿತಾ. ಚಿತ್ರದುರ್ಗದಿಂದ ನಾನು ಬಂದಿರೋದು. ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಆ್ಯಸ್ ಕೌನ್ಸಿಲರ್ ಇನ್ ವಾಸ್ ಅಂಡ್ ಐ ಕೇರ್. ವೈ ಐ ಚೂಸ್ MSW ಅಂತ ಹೇಳಿದ್ರೆ, ಒಂದು ತುಂಬ ಡಿಪಾರ್ಟ್ಮೆಂಟ್ಸಲ್ಲಿ ಆಪರ್ಚುನಿಟಿ ಇದೆ ವರ್ಕ್ ಮಾಡಲಿಕ್ಕೆ, ಮೊದಲನೇ ಉದ್ದೇಶ ಅದು. ಇನ್ನು ಬಂದರೆ ಕೌನ್ಸಿಲಿಂಗ್ ಚೆನ್ನಾಗಿ ಅನ್ನಿಸ್ತಿದೆ. ಇನ್ನೊಬ್ಬರಿಗೆ ಸಹಾಯ ಮಾಡೋ ಆಯಾಮ ಇದೆ ಅದರಲ್ಲಿ. ಸೊ ಐ ಚೂಸ್ ಟು ಹೆಲ್ಪ್ ಫಾರ್ ಅದರ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ, ರಚನಾ ಅಂತ. ತೋಟಗಾರಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಬಂದಿರೋ ಉದ್ದೇಶ ಅಂದರೆ ಓಲ್ಡ್ ಏಜ್ ಹೋಮ್ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸ್ಟಡಿ ಮಾಡ್ತಾ ಇದ್ದೀನಿ. Hi everyone, good afternoon. My name is Shashikala. I have come from Bangalore. I am working as a L&D manager in Magnasoft. Thank you. ನಾನು ಮಲ್ಲೇಶ್ ಕುರ್ಕುಂದೆ ಅಂತ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕಾರ್ಯನಿರ್ವಹಿಸೋದ್ರಿಂದ ಆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತೇಳಿ ಈಗ MSW ಇಂದ ತಿಳ್ಕೋಬಹುದು ಅಂತೇಳಿ ಈ ಒಂದು ಕೋರ್ಸ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹೆಸರು ನಾಗರಾಜ್ ಅಂತ, ಬಳ್ಳಾರಿಯಿಂದ ಬಂದಿದ್ದೀನಿ. ಕಾಲ್ ಸೆಂಟರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುಸೂದನ್ ಅಂತ, ಮಲ್ಲೂರು ತಾಲೂಕು ಕೊಲ್ಲೂರು ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಪ್ರೀಮಿಯರ್ ಪ್ಲಸ್ ಮಟ್ಟಿಗೆ HR ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಲೋ, ನನ್ನ ಹೆಸರು ರೂಪಶ್ರೀ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾವತಿ ಅಂತ, ಬ್ಲಡ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. MSW ಮಾಡಬೇಕು ಅಂತ ಆಂಬಿಷನ್ ಇತ್ತು, ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ, ಗುಂಡ್ಲುಪೇಟೆಯಿಂದ ಬಂದಿದ್ದೀನಿ. ಗ್ರೀನ್ ಫಾರ್ಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಲ್ಲರಿಗೂ ಹೆಸರು ಮುರಳಿ ಅಂತ, ನಾನು ಈ ಗೌರ್ಮೆಂಟ್ ಚೆನ್ನಾಗ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಲ್ಲಾಲಿಂಗ್ ಅಂತೇಳಿ ಬೆಂಗಳೂರಿಂದ ಬಂದಿದ್ದೀನಿ. WCD ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಜಿತ್ ಅಂತ, ಹಾಸನ ಜಿಲ್ಲೆ ಸಕಲೇಶಪುರದಿಂದ ಬಂದಿದ್ದೀನಿ. ನಾನೊಬ್ಬ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ, ನಾನು ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಮೆಟ್ರಾಲಜಿಲಿ FD ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ ಬೆಂಗಳೂರಿಂದ ಬಂದಿರೋದು. ನಾನು ಸಂಗಮ ಸಂಸ್ಥೆಯಲ್ಲಿ ಕ್ಲಸ್ಟರ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಅಂತ, ಹಾಸನಿಂದ ಬಂದಿದ್ದೀನಿ. ಕೊಪ್ಪಳದಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾ ಇದ್ದೀನಿ, ಹಾಸ್ಪಿಟಲ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಅಂತೇಳಿ, ನಾನು ಹಾಸನಿಂದ ಬಂದಿದ್ದೀನಿ. ಹಿಮತ್ ಸಿಂಕ ಕಂಪ್ನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಅಂತ, ಹಾಸನಿಂದ ಬಂದಿದ್ದೀನಿ. ನಾನು ಶಾಯಿ ಕಂಪನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವಾನಿ ಅಂತ, ಕೋಲಾರಿಂದ ಬಂದಿದ್ದೀನಿ. ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಂದ ಬಂದಿದ್ದೀನಿ. ರೂಪಾ ಅಂತ ನನ್ನ ಹೆಸರು. ನಾನು ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ, ನಮ್ಮೂರು ಹಾಸನ್ನು. ನಾನು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಲಿಕೆ ಅನ್ನೋದು ತಾತ್ಕಾಲಿಕ ಅಲ್ಲ, ಅದು ನಿರಂತರ. ಅದಕ್ಕೋಸ್ಕರ ನಾನು MSW ಕೋರ್ಸ್ನ ಆಯ್ಕೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಆಲ್. ನನ್ನ ಹೆಸರು ಸೂರ್ಯ ಅಂತ, ನಾನು ಚಿಕ್ಕಮಗಳೂರಿಂದ ಬಂದಿದ್ದೇನೆ. ಪ್ರೆಸೆಂಟ್ಲಿ ಆಸ್ ಎ ವರ್ಕಿಂಗ್ ಮೆಡಿಕಲ್ ರೆಪ್ರೆಸೆಂಟೇಟಿವ್. ನಾನು ಕೌನ್ಸಿಲಿಂಗಲ್ಲಿ ಮುಂದೆ ಫ್ಯೂಚರ್ ನೋಡಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ನಾನು MSW ಚೂಸ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಹೆಸರು ಓಂಕಾರ ಅಂತ, ಬಾಗಲಕೋಟೆ ಡಿಸ್ಟ್ರಿಕ್ಕಿಂದ ಬಂದಿದ್ದೀನಿ. LLB ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಶ್ ಅಂತ ಹೇಳ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ತಾಲೂಕು ಆಫೀಸ್ ಬಾಗಲಕೋಟೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು HR ಇಂಟರ್ನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ, ನಾನು ತುಮಕೂರಿಂದ ಬಂದಿದ್ದೀನಿ. ನಾನು ಪ್ರೆಸೆಂಟು ಪಾಲಿನೇಟ್ ಗ್ರೂಪಲ್ಲಿ ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು MSW ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ ನೆಕ್ಸ್ಟ್ ಫ್ಯೂಚರ್ ಪ್ರಮೋಷನ್ಸ್ಗೆ ತೊಗೊಂಡಿದ್ದೀನಿ. MSW ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗಾವಿಯಿಂದ ಬಂದಿದ್ದೇನೆ. ನನ್ನ ಹೆಸರು ಸುಜಾತ ಮಸರ್ಕಲ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ ಮೇಲ್ವಿಚಾರಕಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಫ್ಯೂಚರ್ CDPO ಆಗಿ ಕೆಲಸ ಮಾಡಬೇಕನ್ನೋದು ನನ್ನದೊಂದು ಗುರಿ ಇದೆ. ಅದರ ಸಲುವಾಗಿ MSW ಸೆಲೆಕ್ಷನ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಗಾನ್ಗಿ. ನಾನು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಅಂಗನವಾಡಿ ಟೀಚರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಂದ ಬಂದಿದ್ದೀನಿ. ಅಂಗನವಾಡಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. Good afternoon all. My name is Anusha. I am working as a lecturer in Mysore. I am from Mysore. ನನ್ನ ಹೆಸರು ಸಹನಾ. ನಾನು ಹಾಸನಿಂದ ಬಂದಿದ್ದೀನಿ. ಪ್ರೆಸೆಂಟ್ಲಿ ನಾನು ಮಾಲಾ ಫೇಶಿಯಾದಲ್ಲಿ ಲೈಫ್ ಸ್ಟೈಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವರಿಕಾ. ನಾನು ಕೋಲಾರಿಂದ ಬಂದಿದ್ದೀನಿ ಆ್ಯಂಡ್ ನಾನು ಸ್ಟೂಡೆಂಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ. ಕೋಲಾರನಿಂದ ಬಂದಿದ್ದೀನಿ. OSC ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು MSW ಅನ್ನೋದನ್ನು ಏಕೆ ತಗೊಂಡೋಗಿದ್ದೀನಿ ಅಂದರೆ ಮೇಲಿನ ಪೋಸ್ಟಿಂಗ್ಗೆ ಹೋಗೋದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ I am Indrani. I am a retired teacher. 36 years I worked as a teacher, and then I did 4 post graduations. This is the 5th one I am doing. I'll be finishing. And the best thing I did was my MSc Psychology from KSU University. Thank you. ಎಲ್ಲರಿಗೂ ನಮಸ್ಕಾರ. Good afternoon. My name is Prabhu Rajendran. I am from Bangalore. I am retired from Reserve Bank of India, worked as Ombudsman, Bangalore. I have taken a lot of complaints, public complaints, and handled it. I am from graduate Bangalore University, MCOM, MBA from Sikkim Manipal University, PG Diploma in Human Rights from Tata Institute of Social Service. Then now I joined MSW because I want to give back to society. My intention to give back to society. I opened a library, I opened a skills center, I opened an academy. So I thank our MSW team, our sir, taking the lead in this department to guide and enrich people and enlighten people and empower people. Thank you, sir. ಎಲ್ರಿಗೂ ನನ್ನ ನಮಸ್ಕಾರ. ನೇತ್ರಾವತಿ ಅಂತೇಳಿ ನನ್ನ ಹೆಸರು. ನಾನು JJBಯಲ್ಲಿ JJB ಬೋರ್ಡಲ್ಲಿ ನಾನು ಬೆಂಚ್ ಕ್ಲರ್ಕಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ ಅಂತ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನಾನು ಪ್ರೆಸೆಂಟ್ ಫಾಕ್ಸ್ಕಾನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಹೆಸರು ಶಿವಾನಂದ್ ಅಂತ, ಚಿಕ್ಕಬಳ್ಳಾಪುರ. ನಾನು ಎಲ್ಲೂ ಕೆಲಸ ಮಾಡ್ತಾ ಇಲ್ಲ, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಐ ಕಂಪ್ಲೀಟೆಡ್ ಮೈ ಮಾಸ್ಟರ್ ಡಿಗ್ರಿ ಇನ್ 2000 ಫ್ರಮ್ ಬೆಂಗಳೂರು ಯೂನಿವರ್ಸಿಟಿ ಸೈಕಾಲಜಿ. And also now I joined in your group. Our Gunjal sir is our leader of the team. He is leading very well. ಒಂದು ಊರಿಗೆ ಒಬ್ಬ MSW ಗ್ರಾಜ್ಯುಯೇಟ್ ಇದ್ದರೆ ಊರು ಒಳ್ಳೆಯದಾಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನಾನು ಕಲ್ತಿದ್ದೀನಿ. ಈಗ ಫಸ್ಟ್ ಇಯರ್ ಜಾಯಿನ್ ಆಗಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಪಾಸ್ ಆಗಲಿ, ದೇಶಕ್ಕೆ ಉಪಯೋಗ ಆಗಲಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು.
ಬರ್ತಾ ಇದೆಯಾ? ಓಕೆ, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ನಿಮ್ಮ ಎಲ್ಲರ ನೆಚ್ಚಿನ MSW ವಿಭಾಗದ ಪ್ರೊಫೆಸರ್ ಗುಂಜಾಲ್ ಸಾಹೇಬ್ರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಈರೇಗೌಡ್ರೆ BG ಸರಸರ್ಗೂರ್ ಹಾಗೂ ಪ್ರೊಫೆಸರ್ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಧ್ಯಾಪಕರು ಹಾಗೂ ಸರ್ದ ಹೆಸರು ನನಗೆ ಗೊತ್ತಿಲ್ಲ, ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಂದ್ಕೊಂಡಿದ್ದೀನಿ ನಾನು. ಊರಿನ ಎಲ್ಲ ಮುಖಂಡರು, ನಾಯಕರು ಆಗಿರ್ತಕ್ಕಂಥ ಎಲ್ಲ ಒಂದು ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಒಂದು ಎಲ್ಲ ಸಾಹೇಬರುಗಳೇ, ಹಾಗೂ ಈಗ ತಾನೇ ಮಾತಾಡಿರ್ತಕ್ಕಂಥ ವಿದ್ಯಾರ್ಥಿ ಆಗಿರ್ತಕ್ಕಂಥ ನಮ್ಮ ಶಾಸಕರು ಕೋಲಾರ ಜಿಲ್ಲೆ, ಹಾಗೂ ನಮ್ಮ ಮೇಡಮ್ರವರು 85ನೇ ವರ್ಷದಲ್ಲಿ 82ನೇ ವರ್ಷದಲ್ಲಿ ಇಷ್ಟು ಮಾಸ್ಟರ್ ಡಿಗ್ರಿಗಳನ್ನು ಪಡ್ಕೊಂಡು, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅವರು ಇಷ್ಟು MSWನ ಈ ವಯಸ್ಸಿನಲ್ಲೂ ಮಾಡಬೇಕು ಅಂತ ಒಂದು ಕಾತರ, ಅದಕ್ಕೆ ನಿಜಕ್ಕೂ ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಅವರಿಗೆ ಒಂದು ವಿಶೇಷವಾದ ಒಂದು ಶ್ಲಾಘನೀಯ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ MSW ಅಂದರೆ ಸಮಾಜ ಕಾರ್ಯ ಆ ವಿಷಯದಲ್ಲಿ ಅವ್ರಿಗಿರ್ತಕ್ಕಂಥ ಆಸಕ್ತಿ ನೋಡಿದ್ರೆ ನಿಜವಾಗಿ ಬೇರೆಯವ್ರಿಗೆ ನಮಗೆ ನಾಚಿಕೆ ಆಗಬೇಕು ಅನಿಸುತ್ತೆ. ಇವತ್ತಿನ ಯಂಗ್ಸ್ಟರ್ಸ್ಗಳು ಅವರು ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಈಗ ತಾನೇ ಡೆಪ್ಟಿ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀ ಸುರೇಶ್ ಆಗಿರ್ಬೋದು, ವಿರೂಪಾಕ್ಷ ಆಗಿರ್ಬೋದು, ನಮ್ಮಲ್ಲೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡೆಪ್ಟಿ ಡೈರೆಕ್ಟರ್ಗಳಾಗಿ, ಸೂಪರ್ಡೆಂಟ್ಗಳಾಗಿ, ಅಸಿಸ್ಟೆಂಟ್ ರಿಜಿಸ್ಟರ್ಗಳಾಗಿ ಸುಮಾರು ಜನ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥವರು. ಅವರೆಲ್ಲರೂ ಸಹ ನಮ್ಮ ವಿಶ್ವವಿದ್ಯಾಲಯದ ರೂವಾರಿಗಳು. ಏನಂತಾರೆ, ಇವತ್ತು ನಮ್ಮ ಮಾನ್ಯ ಕುಲಪತಿಗಳು ಇಲ್ಲಿಗೆ ಆಗಮಿಸಬೇಕಾಯಿತು. ಆಕಸ್ಮಿಕವಾಗಿ ನಮ್ಮ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ VLC ಅವರು ಬಹಳ ಖುಷಿ ಪಡ್ತಾ ಇದ್ರು. ಇಂತಹ ಒಂದು ಕಾರ್ಯಕ್ರಮಗಳಿಗೆ ಅವರು ಬರೋದು ಅನ್ನೋದು ಬಹಳ ಖುಷಿ. ಬಂದಿದ್ರೆ ಬಹುಶಃ ಹೊರತು ಇವತ್ತಿನ ಒಂದು ಇನಾಗ್ರೇಷನ್ ಏನಾಯಿತು, ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಆನಂತರ ಬಂದು ಇಲ್ಲಿ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದರೆ ಇದೆಲ್ಲ ಅವರಿಗೆ ಬಹಳ ಖುಷಿ ಆಗೋದು ಇವತ್ತಿನ ಕಾರ್ಯಕ್ರಮ. ಸೊ ಅವರು ಇವತ್ತಿನ ಅನುಪಸ್ಥಿತಿಯಲ್ಲಿ ಇದ್ದಾರೆ. ಆದರೆ ನನಗೆ ಫೋನ್ ಮಾಡಿ ಹೇಳಿದ್ರು, ನೀವಾದರೂ ಹೋಗ್ಬಿಟ್ಟು ಬನ್ನಿ, ಒಂದು ಸಮಾಜ ಕಾರ್ಯ ಇವರು MSW ಡಿಪಾರ್ಟ್ಮೆಂಟ್ ಅವರು ಸರ್ಗೂರಲ್ಲಿ ಆಯೋಜಿಸಿದ್ದಾರೆ, ದಯವಿಟ್ಟು ನೀವು ಹೋಗ್ಬಿಟ್ಟು ಬನ್ನಿ ಅಂತ. ಆಯಿತು ಸರ್, ಪರವಾಗಿಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಸೊ ಹಾಗೆ ವಿಭಾಗದ ಎಲ್ಲ ಅಧ್ಯಾಪಕರು ಮತ್ತು ನಮ್ಮ ಆಡಿಯೋ ವಿಡಿಯೋ ಒಂದು ವಿಭಾಗದ ಸಿದ್ದೇಗೌಡರಾಗಿರ್ಬೋದು, ಇಲ್ಲಿನ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರು ಎಲ್ಲರೂ ಇಲ್ಲಿದ್ದೀರಿ. ಇಂದಿನ ಈ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತವಾಗಿ ನಮ್ಮ ಗುಂಜಾಲ್ ಸಾಹೇಬರು ಹೇಳಿದ್ರು. ಏನು ಇವತ್ತಿನ ಒಂದು ಈ 5 ದಿನದ ಕಾರ್ಯಕ್ರಮ ಸಮಾಜ ಕಾರ್ಯ ಅಧ್ಯಯನ ವಿಭಾಗಕ್ಕೆ ಈಗ 2ನೇ ಸೆಮಿಸ್ಟರ್ಗೆ ನೀವು ಬಂದಿದ್ದೀರಾ, ಕಾಲಿಟ್ಟಿದ್ದೀರಾ. ನೀವೆಲ್ಲರೂ ಸಮಾಜ ಕಾರ್ಯ ಗ್ರಾಮೀಣ ಶಿಬಿರ ಈ 5 ದಿನದಲ್ಲಿ ಒಂದು ಗ್ರಾಮೀಣ ಶಿಬಿರದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಈಗಾಗಲೇ ನೀವು ಈ ಒಂದು MSW ಜಾಯಿನ್ ಆಗಬೇಕಾದ್ರೆ ಆಲೋಚನೆ ಮಾಡಿರ್ತೀರಾ. ಏನು ಸಮಾಜ ಕಾರ್ಯ ಅಂದ್ರೇನು, ಸಮಾಜದಲ್ಲಿ ಏನೇನು ಕೆಲಸ ಕಾರ್ಯಗಳಿದೆ, ಹೇಗೆ ಮಾಡಬೇಕು. ಗಾಂಧೀಜಿಯವರು ಹೇಳೋದು ಅದೇನೆ, ಯಾವಾಗಲೂ ಸಹ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಅವ್ರು ಯಾರೋ ಹೇಳ್ತಿದ್ರು, ಅರಿವೇ ಗುರು, ಜ್ಞಾನ ಯಾವಾಗಲೂ ಸಹ ಕಲಿಕೆ ಅಂತಕ್ಕಂಥದ್ದು ನಿರಂತರ, ಯಾವಾಗಲೂ ಅದು ನಿರಂತರವಾಗಿರುತ್ತೆ. ಹುಟ್ಟಿನಿಂದ ಸಾಯುವವರೆಗೂ ಕಲಿಕೆ ಅನ್ನೋದು ಇದ್ದೇ ಇರುತ್ತೆ. ಇಟ್ಸ್ ಎ ಲೈಫ್ ಲಾಂಗ್ ಪ್ರೋಸೆಸ್. ಏನಂದ್ರೆ ಸಕ್ರಿಯವಾಗಿ ಅದು ನಡೀತಾ ಇರುತ್ತೆ. ನಮಗೆ ಅದಕ್ಕೆ ಸಮಯ ಆಗಲಿ, ಜಾತಿ ಆಗಲಿ, ಇದು ಏಜ್ ಆಗಲಿ ಬರೋದಿಲ್ಲ. ಕಲಿಕೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ಯೋ ಅಥವಾ ಗೊತ್ತಾಗದಲ್ಲೇ ಇರತಕ್ಕಂಥದ್ದು ಕಲಿಕೆ ನಿರಂತರವಾಗಿ. ಮಗು ಹುಟ್ಟಿನಿಂದ ಗರ್ಭಕೋಶದಲ್ಲೇ ನೀವು ಸುಭದ್ರೆಯ ಮಾತುಗಳನ್ನು ಕೇಳಿರ್ಬೋದು. ಗರ್ಭಕೋಶದಲ್ಲಿ ಇರಬೇಕಾದ್ರೆ ಮಗು ಹೂಗುಡ್ತಾ ಇರುತ್ತಂತೆ. ನಮ್ಮ ರೀತಿ ನೀತಿಗಳು, ನಮ್ಮ ಆಲೈಸುವಿಕೆ, ನಾವು ಸಂಭಾಷಣೆ ಮಾಡ್ತಕ್ಕಂಥದ್ದು, ನಮ್ಮ ರೀತಿ ನೀತಿಗಳು ಇದು ಹೆಚ್ಚು ಪ್ರಭಾವ ಬೀರಿ ಮಗು ಹೊರಗಡೆ ಬಂದ ನಂತರ ಆ ಮಗು ಸಮಾಜಕ್ಕೆ ಉತ್ತಮವಾದಂಥ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಣದಲ್ಲಿ ಹೇಳ್ಕೊಡ್ತೀವಿ ಮಗುವಿಗೆ. ಹಾಗಾಗಿ ನೀವು ಸುಭದ್ರೆಯ ಒಂದು ಇದನ್ನು ನೋಡಿದಾಗ ಮಹಾಭಾರತ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಹೇಗೆ ಹಾಲಿಸುತ್ತೆ ಏನು ಅನ್ನೋದನ್ನು. ಹಾಗಾಗಿ ಗರ್ಭಕೋಶದಲ್ಲಿರಬೇಕಾದ್ರೆ ಮಗುವಿಗೆ ಶಿಕ್ಷಣ ಅನ್ನೋದು ಇರುತ್ತೆ ಅಂತಕ್ಕಂಥದ್ದು. ಕೊನೆಯವರೆಗೂ ಮಗು ಹುಟ್ಟಿನಿಂದ ಸಾಯುವವರೆಗೂ ಕಂಟಿನ್ಯೂಸ್ ಪ್ರೋಸೆಸ್, ಇಟ್ಸ್ ಎ ಲೈಫ್ ಲಾಂಗ್ ಪ್ರೋಸೆಸ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಂತಹ ಒಂದು ಸಮಾಜ ಕಾರ್ಯ ಈ 5 ದಿನ, ಈಗ ತಾನೇ 2ನೇ ಸೆಮಿಸ್ಟರ್ಗೆ ಬಂದಿದ್ದೀರಾ ತಾವೆಲ್ಲ, ಬಹುಶಃ ಒಂದು 70-80 ವಿದ್ಯಾರ್ಥಿಗಳು ಇಲ್ಲಿದ್ದೀರಾ. ಈ 5 ದಿನದ ಗ್ರಾಮೀಣ ಶಿಬಿರದಲ್ಲಿ ಏನೇನು ಮಾಡಬೇಕು 2 ವರ್ಷಕ್ಕೆ ಅಂತಂದರೆ, ಈಗ ತಾನೇ ಸರ್ ಹೇಳಿದ್ರು, ಕಲಿಕೆ ಅಂತಕ್ಕಂಥದ್ದು, ಗ್ರಾಮದ ಸಮಸ್ಯೆಗಳು ಏನು, ಹೌದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರ ಒಂದು ಯಾತಕ್ಕೋಸ್ಕರ ಅವರಿಗೆ ಪೌಷ್ಟಿಕತೆ ಆಹಾರ ಬೇಕು, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಾ ಇಲ್ಲಿ, ಮತ್ತು ನಿಮಾನ್ಸಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಿರಿ ಸುಮಾರು ಜನ ಇದ್ದೀರಾ. ವೈದ್ಯಕೀಯ ಮತ್ತು ಸಾರ್ವಜನಿಕ ಸೌಲಭ್ಯಗಳು ಏನೇನವೆ ಅಂತ ಹಳ್ಳಿ ಜನಗಳಿಗೆ ಗೊತ್ತಿಲ್ಲರಿ.
ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಎಷ್ಟೇ ಹರಿವಾದರೂ ಬೆಳಗಿನ ಸಾಯಂಕಾಲ ತನಕ ಟಿವಿ ಸೀರಿಯಲ್ ನೋಡ್ತಿರ್ತಾರೆ ಹೆಂಗಸರು ಮಕ್ಕಳು ಕೂತ್ಕೊಂಡು. ಆದರೆ ಹೆಚ್ಚಿನದಾಗಿ ಅರಿವಿನ ಕಡೆ ಗಮನ ಕೊಡಬೇಕು. ಏನು ಸೌಲಭ್ಯಗಳು ಸರ್ಕಾರ ನಮಗೆ ಕೊಟ್ಟಿದೆ, ಆ ಸೌಲಭ್ಯಗಳು ಯಾತಕ್ಕೋಸ್ಕರ ನಾವು ವಂಚಿತರಾಗಿದ್ದೀವಿ, ಅದು ಯಾವನ್ನ ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನವನ್ನ ಹರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು, ನೀವು ಜನರಿಗೆ ಪ್ರತಿಯೊಂದು ಹಳ್ಳಿ ಹೋಗಿ ಸಮಾಜ ಕಾರ್ಯದಲ್ಲಿ ತೊಡಗಿಸತಕ್ಕಂಥ ಮಕ್ಕಳು, ವಿದ್ಯಾರ್ಥಿಗಳು ಪ್ರತಿಯೊಂದು ಗ್ರಾಮವನ್ನು ನೀವು ದತ್ತು ತಗೊಂಡು ಅಥವಾ ಪ್ರತಿಯೊಂದು ಇದನ್ನ ದತ್ತು ತಗೊಂಡು 2-3 ಇದಕ್ಕೆ ಅಲ್ಲಿನ ಒಂದು ಗ್ರಾಮದ ಪಂಚಾಯಿತಿ ಸದಸ್ಯರುಗಳನ್ನ ಮೀಟ್ ಮಾಡಿ ಆ ಗ್ರಾಮವನ್ನ ಉದ್ಧಾರ ಮಾಡಿದ್ರೆ ಬಹುಶಃ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು. ಮೊದಲಿಗೆ ಗ್ರಾಮ ಉದ್ಧಾರ ಆದ್ರೆ, ಗ್ರಾಮ ಸ್ವಚ್ಛತೆಯನ್ನ ಕಂಡುಕೊಂಡ್ರೆ ಇಡೀ ದೇಶ ಉದ್ಧಾರ ಆಗುತ್ತೆ. ಮೊದಲು ನಾವು ಎಲ್ಲಿ ಮಾಡಬೇಕು, ಫಂಡಮೆಂಟಲ್ ಏನು ಮೂಲಭೂತವಾಗಿ ನಾವು ನೋಡ್ತಕ್ಕಂಥದ್ದು ಯಾವುದು, ಗ್ರಾಮೀಣದಲ್ಲಿ ನಾವು ಸ್ವಚ್ಛತೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಆರೋಗ್ಯ ತಪಾಸಣೆ ಆಗಿರ್ಬೋದು, ಅಂಗನವಾಡಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಿದ್ದೀರಾ, ಕ್ಲಿನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಾನ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕೌನ್ಸಿಲಿಂಗ್ ಸೈಕಾಲಜಿಯನ್ನ ಮಾಡ್ಕೊಂಡಿರ್ತೀರಿ. ಕೌನ್ಸಿಲಿಂಗ್ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ, ಅಂದ್ರೆ ಮಾರ್ಗದರ್ಶನ ಮತ್ತು ಸಲಹೆಗಳು, ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಆ ಒಂದು ಸಲಹೆಗಳನ್ನ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು. ಯಾಕೆ ಒಂದು ಹೆಂಗಸಿಗೆ ಅಭಾಷಣ ಆಗ್ತಾ ಇರುತ್ತೆ ಒಂದು ಊರಲ್ಲಿ, ಒಂದು ಊರಲ್ಲಿ ಒಂದು ನಿರಕ್ಷರಸ್ಥ ಮಹಿಳೆ ಇರ್ತಾರೆ, ಅವಳಿಗೆ ಬಹುಶಃ ಸರಿಯಾದಂತಹ ಕೌನ್ಸಿಲಿಂಗ್ ಸಿಕ್ಕಿರಲ್ಲ. ಈಗ ಎಷ್ಟೋ ಕೌನ್ಸಿಲಿಂಗ್ ಸರ್ಕಾರ ಬಹಳ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದೆ. ಆದ್ರೂ ಸಹ ಅದರಿಂದ ವಂಚಿತರಾಗಿ ಎಲ್ಲೋ ಕುಡ್ಕೊಂಡು ಬಿದ್ದಿರ್ತಾರೆ, ಎಲ್ಲೋ ವ್ಯಸನಿಗಳಾಗಿರ್ತಾರೆ, ಎಲ್ಲೋ ಟ್ಯಾಬ್ಲೆಟ್ಸ್ಗಳನ್ನ ಜಾಸ್ತಿ ತಗೋತಾರೆ ಅಭಾಷಣ ಆಗ್ಲಿ ಅಂತ ಅನ್ಬಿಟ್ಟು. ಈ ತರವಾದಂತಹ ಒಂದು ಇದನ್ನ ಆ ಹೆಂಗಸರಿಗೆ ಮಕ್ಕಳಿಗೆ ಸರಿಯಾದಂತಹ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಬೇಕು. ಯಾತಕ್ಕೋಸ್ಕರ ಇದನ್ನ ಯಾತಕ್ಕೋಸ್ಕರ ಮಗುವನ್ನ ನಾವು ಚಿವುಟ ಹಾಕ್ಬೇಕು, ಆ ಬಾಲ್ಯದಲ್ಲಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ಆ ಒಂದು ಅಂದ್ರೆ ಗರ್ಭಿಣಿ ಆಗಕ್ಕೂ ಮುಂಚಿತವಾಗಿ ಯೋಚನೆ ಮಾಡ್ಬೇಕು. ಅದನ್ನ ಆ ಮಗುವಿಗೆ ಒಂದು ಇದನ್ನ ಕೊಟ್ಟು ಮೆಡಿಸಿನ್ ಕೊಟ್ಟು ನಾವು ಸಾಯಿಸ್ತೀವಿ. ಅದನ್ನ ಮುಂದಿನ ಒಂದು ಭವಿಷ್ಯ ಕಾಣ್ದಲೇ ಇರೋಂಥದ್ದು. ಅದಕ್ಕೆ ಏನ್ ಕಾರಣ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅನಕ್ಷರತೆ. ಆ ಅನಕ್ಷರತೆಯನ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮೌಢ್ಯತೆ, ಏನೋ ತಗೊಂಡ್ರೆ ಏನೋ ಮೆಡಿಸಿನ್ ತಗೊಂಡ್ರೆ ಏನೋ ಆಗತ್ತೆ ಅಂತಕ್ಕಂಥದ್ದು. ಆ ಮಗು ಹುಟ್ಟಿದ ಮೇಲೆ ಕುಂಟ ಅಂಗವಿಕಲ ಮಗು ಹುಟ್ಟುಬಿಡುತ್ತೆ. ಡಿಸಬಿಲಿಟೀಸ್ ಯಾತಕ್ಕೋಸ್ಕರ ರಕ್ತ ಸಂಬಂಧಿಗಳಲ್ಲಿ ಹೆಚ್ಚು ಮದುವೆ ಆಗ್ತಕ್ಕಂಥದ್ದು ಇವತ್ತಿನ ದಿನ ನೀವೆಲ್ಲ ನೋಡ್ತಾ ಇದ್ದೀರಾ, ನೀವೆಲ್ಲ ಕೇಳ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ಅತ್ತಿಗೆ ಮಕ್ಕಳು, ಈ ತರವಾದಂತಹ ಒಂದು ಕೌಟುಂಬಿಕ ಪರಿಸರದಲ್ಲಿ ನಾವು ಮದುವೆಯನ್ನ ಹೆಣ್ಣು ಗಂಡನ ಮದುವೆ ಮಾಡಿದಾಗ ಬಹುಶಃ ಅಲ್ಲಿ ಹೆಚ್ಚು ಈ ತರವಾದಂತಹ ಡಿಸಬಿಲಿಟೀಸ್ ಅಂಗವಿಕಲ ಮಕ್ಕಳು ಹೆಚ್ಚಿಗೆ ಸಮಾಜದಲ್ಲಿ ಹುಟ್ಟುತ್ತವೆ. ಆಗ ಅದು ಸಮಾಜಕ್ಕೆ ಅಲ್ಲ, ಕುಟುಂಬಕ್ಕೂ ಬಹಳ ಒಂದು ಘಾತಕ. ಯಾಕೆ ಅಂತಂದ್ರೆ ಆ ಮಗುವನ್ನ ಮುಂಚಿತವಾಗಿ ಅವರಿಗೆ ಅರಿವೇ ಇರಲ್ಲ, ಏನೋ ಸಂಬಂಧ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಸೊ ಇಂತಹ ಒಂದು ಇದಕ್ಕೆ ನೀವು ಕೌನ್ಸಿಲಿಂಗ್ ಮಾಡಬೇಕು, ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮತ್ತು ಸಲಹೆಯನ್ನ ಕೊಡಬೇಕು. ಯಾತಕ್ಕೋಸ್ಕರ ಅಂತಕ್ಕಂಥದ್ದನ್ನು ಅದನ್ನೇ ಯಾವಾಗಲೂ ನಾವು ಹೇಳ್ತದ್ದು, ಆರೋಗ್ಯ ತಪಾಸಣೆ, ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು. ಇವತ್ತು ಹಳ್ಳಿಗಳಲ್ಲಿ ನೋಡಿದ್ರೆ ಹಳ್ಳಿಗಳೆಲ್ಲ ಪಟ್ಟಣ ಹಾಕೂತವೆ. ಇವಾಗ GB ಸರ್ಗೂರು, ನಾನು 25 ವರ್ಷದಿಂದ ನನಗೆ ಇಲ್ಲಿ ನಂಟು. ಯಾಕೆ ಅಂತಂದ್ರೆ ನನ್ನ ಮನೆಯಲ್ಲಿ ಸುಶೀಲಮ್ಮ ಅಂತ ಈಗಲೂ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಸುಶೀಲಮ್ಮ ಅವ್ರ ಫ್ಯಾಮಿಲಿ, ಕೃಷ್ಣ ಅಂತ ಇದಾರಲ್ಲ ಡ್ರೈವರ್, ಅವ್ರ ಫ್ಯಾಮಿಲಿ ನನಗೆ ಮೊದಲಿಂದ ಗೊತ್ತು. ಈ ಊರಿಗೆ ನಾನು ಬಹಳ ಹಿಂದಿಂದಲೂ ಬಹಳ ಕುಗ್ರಾಮ ಆಗಿತ್ತು. ಇವತ್ತು ಬಹುಶಃ ಮೈಸೂರಿಗೆ ನಿಯರೆಸ್ಟ್ ಪ್ಲೇಸ್ ಮೈಸೂರು ಅರ್ಬನ್ ಆಗ್ಬಿಟ್ಟಿದೆ. ಇದು ಸರ್ಗೂರು ಅಂದ ತಕ್ಷಣ ನಮ್ಗೆ ಎಷ್ಟು ದೊಡ್ಡ ಊರು ಆಗ್ಬಿಟ್ಟಿದೆ. ಹಿಂದೆ ಹೆಂಗಿತ್ತು, ಬಹಳ ಒಂದು ಬಹಳ ಚಿಕ್ಕ ಊರಾಗಿತ್ತು, ಇವತ್ತು ಅದ್ಭುತವಾಗಿ ಬೆಳೆದಿದೆ. ಈ ಒಂದು ಇದು ಟೆಕ್ನಾಲಜಿ ಮತ್ತೆ ಆಧುನೀಕರಣ ಇದು ನಿರಂತರ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜಾಗತೀಕರಣದಿಂದಾಗಿ ಎಲ್ಲ ಹಳ್ಳಿಗಳು ಸಹ ಇವತ್ತು ಪಟ್ಟಣ ಆಗ್ತವೆ. ಪಟ್ಟಣಗಳೆಲ್ಲ ಹಳ್ಳಿಯ ಜೀವನವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲೋ ಹೋಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಇರಬೇಕು ಅಂತಕ್ಕಂಥದ್ದು ವಿದ್ಯಾವಂತರ ಒಂದು ಇದು. ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥವರೆಲ್ಲ ಸಿಟಿಗೆ ಹೋಗಿ ಸಿಟಿನಲ್ಲಿ ಬೆಳಗ್ಗೆ ಸಾಯಂಕಾಲ ತಕ್ಕ ಸಮಯವನ್ನ ವ್ಯಯ ಮಾಡ್ಕೊಳ್ತಕ್ಕಂಥದ್ದು. ಸರ್ಕಾರ ಹಲವಾರು ಸೌಲಭ್ಯಗಳನ್ನ ಕೊಟ್ಟಿದೆ. ಆ ಸೌಲಭ್ಯಗಳಿಗೆ ಸೀಮಿತವಾಗಿ ಅದನ್ನ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಸುಮ್ಮನೆ ಸೀರಿಯಲ್ಗಳು ನೋಡ್ಕೊಂಡು ಕೆಟ್ಟ ಸೀರಿಯಲ್ಗಳನ್ನ ಇವತ್ತು ಸಮಾಜದಲ್ಲಿ ನಾವು ಬದುಕ್ತಾ ಇರ್ತೀವಿ. ಇದಕ್ಕೆಲ್ಲ ನೀವು ಅಂದ್ರೆ MSW ಅನ್ನ ತಗೊಂಡಿರ್ತಕ್ಕಂಥ ಮಕ್ಕಳು ನೀವು ಪ್ರತಿಯೊಬ್ಬರಿಗೂ ಕೌನ್ಸಿಲಿಂಗ್ ಅನ್ನ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೌನ್ಸಿಲಿಂಗ್, ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕಿಯರಿದ್ದೀರಾ, ಇಲ್ಲಿ ಪ್ರತಿಯೊಬ್ಬರು ನಿಮಾನ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಾ, ಮತ್ತೆ ಕ್ಲಿನಿಕಲ್ ಸೈಕಾಲಜಿ ಓದಿರೋರಿದ್ದೀರಾ, ಕೌನ್ಸಿಲಿಂಗ್ ಸೈಕಾಲಜಿ ಓದೋರಿದ್ದೀರಾ, ತರಬೇತಿಯನ್ನ ಪಡ್ಕೊಂಡಿದ್ದೀರಾ. ಅವರೆಲ್ಲರೂ ಸಹ ಊರಿನ ಒಂದು ನೈರ್ಮಲ್ಯತೆ, ಅದರ ಸ್ವಚ್ಛತೆ, ಯಾತಕ್ಕೋಸ್ಕರ ಒಂದು ಸ್ವಚ್ಛತೆಯನ್ನ ಹೇಗೆ ಕಾಪಾಡ್ಕೊಳ್ಬೇಕು, ನಮ್ಮ ದೇಹವನ್ನ ನಾವೇ ಒಂದು ಕೇಸ್ ಸ್ಟಡಿ ಮಾಡ್ಬೋದು. ನೀವು ಅಂದ್ರೆ ಇವಾಗ ಇಲ್ಲಿ ಹೇಳ್ಕೊಡ್ತಾರಲ್ಲ ನಿಮ್ಗೆ ಕೇಸ್ ಸ್ಟಡಿ ಅಂತಂದ್ರೇನು, ವ್ಯಕ್ತಿಯ ಒಂದು ಇದನ್ನ ಕೇಸ್ ಸ್ಟಡಿ, ಅದ್ರ ಬಗ್ಗೆ ನೀವು ಒಂದು ದಾಖಲೆಗಳನ್ನ ಮಾಡ್ಕೋಬೇಕು. ಯಾತಕ್ಕೋಸ್ಕರ ಒಂದು ಊರು ಸರಿಯಾದಂತ ರೀತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದ್ತಾ ಇಲ್ಲ. ಈಗೆಲ್ಲ ಹಳ್ಳಿಯವರೆಲ್ಲ ಪಟ್ಟಣಕ್ಕೆ ಹೋಗಿ ಸೇರ್ಕೋತಾ ಇದ್ದಾರೆ.
ಸೊ ಹಳ್ಳಿ ಜನಗಳೆಲ್ಲ ಪಟ್ಟಣಕ್ಕೆ ಹೋದಾಗ ಇವತ್ತಿನ ಇದು ಏನು ಗೊತ್ತಿದೆ, ಇವತ್ತು ನೋಡಿ ಇಂದಿನ ಕಾಲದಲ್ಲಿ ಬಹುಶಃ ನಮ್ಮ ಇವರು ಹೇಳ್ತಾ ಇದ್ರು ಏನಂದ್ರೆ ಮುದ್ದೆಯನ್ನ ತಿನ್ನೋರು ಬಡವರು ಅಂತ ಇದ್ರು, ನಿಮ್ಗೆಲ್ಲ ಗೊತ್ತೇ ಇದೆ. ಇವತ್ತು ರಿವರ್ಸ್ ಆಗಿದೆ ಕಾಲಘಟ್ಟ ಹೇಗಾಗಿದೆ ಅಂತಂದ್ರೆ ಇವತ್ತು ಮುದ್ದೆ ತಿಂದವನು ರೋಗಿ ಅಲ್ಲ, ರೋಗಗಳೇ ಬರಲ್ಲ ಅಂತ ಅನ್ಬಿಟ್ಟು ಬರೀ ಅನ್ನ ತಿನ್ನೋದು ಇವತ್ತು ಯಾರು ಸಹ ಬಡವರು ಅಂದ್ರೆ ಬಡವರು ಅವಾಗ ಅನ್ನನ ವಾರಕ್ಕೊಂದೇ ಸಲ ಅನ್ನ ತಿಂತಾ ಇದ್ದಿದ್ದು, 15 ದಿನಕ್ಕೊಂದ್ಸಲ ಒಂದು ಇಡೀ ಅನ್ನ ಕೊಡ್ತಾ ಇದ್ರು ಪ್ರತಿ ಶನಿವಾರ. ಬಹುಶಃ ಸುಮಾರು ಜನಕ್ಕೆ ಗೊತ್ತಿಲ್ಲ, ನೀವೆಲ್ಲ ಯಂಗ್ಸ್ಟರ್ಸ್ಗಳು ನಿಮ್ಮ ತಂದೆ ತಾಯಿಗಳನ್ನ ಹಬ್ಬ ಹಬ್ಬನೇ ಬಹುಶಃ ನಿಮಗೆ ಗೊತ್ತಿಲ್ಲ, ನಿಮ್ಮ ಅಮ್ಮವ್ರನ್ನ ಕೇಳಿದ್ರೆ ನಿಮ್ಮ ಅಪ್ಪಂದಿರನ್ನ ಕೇಳಿದ್ರೆ ಬಹುಶಃ ಹೇಳ್ತಾರೆ, ನೀವೆಲ್ಲ ಚಿಕ್ಕವರು. ಅಂತಹ ಒಂದು ಕಾಲಘಟ್ಟ ಇತ್ತು ಆಗಿನ ಕಾಲದಲ್ಲಿ 25-30 ವರ್ಷದ ಹಿಂದೆ. ಇವತ್ತು ರಿವರ್ಸ್ ಆಗಿದೆ ಕಾಲಘಟ್ಟ, ಪ್ರತಿಯೊಬ್ಬರು ಮನೆಯಲ್ಲೂ ಮುದ್ದೆನೆ, ರಾಗಿ ಬೆಲೆನೇ 80 ರೂಪಾಯಿ ಆಗಿದೆ ಇವಾಗ, ರಿವರ್ಸ್ ಆಗಿದೆ. ಯಾತಕ್ಕೋಸ್ಕರ ಅಂದ್ರೆ ಜನರ ಒಂದು ರೀತಿ ನೀತಿಗಳು, ಅವರಲ್ಲಿರ್ತಕ್ಕಂಥ ಒಂದು ಅವರು ಸರಿಯಾದಂತಹ ರೀತಿಯಲ್ಲಿ ಅವರ ಅಭ್ಯಾಸಗಳನ್ನ ಮಾಡ್ಕೊಳ್ಬೇಕು. ಅಭ್ಯಾಸಗಳು ಪ್ರತಿದಿನ ಎಕ್ಸರ್ಸೈಸ್ ಮಾಡೋದಾಗ್ಲಿ, ಪಾಸಿಟಿವ್ ಥಿಂಕಿಂಗ್, ಯಾರು ಧನಾತ್ಮಕವಾಗಿ ಆಲೋಚನೆ ಮಾಡ್ತಾರೆ ಅವರು ಧನಾತ್ಮಕವಾಗಿ ಕೊನೆಯವರೆಗೂ ಇರ್ತಾರೆ. ಯಾವರು ನೆಗೆಟಿವ್ ಅನ್ನ ಯಾರಿಗೆ ಮೋಸ ಮಾಡಬೇಕು, ಎಲ್ಲಿ ಅವರಿಗೆ ಚುಚ್ಚಬೇಕು, ಎಲ್ಲಿ ಅವರಿಗೆ ನೆಗೆಟಿವ್ ಆಟಿಟ್ಯೂಡ್ ಅನ್ನ ತೋರಿಸ್ಬೇಕು ಅಂತ ಇರ್ತಾರೋ ಅವರ ದೇಹವನ್ನ ಅವರೇ ಸುಟ್ಕೋತಾರೆ. ಹಾಗಾಗಿ ಪ್ರತಿಯೊಬ್ಬರು ನೀವೆಲ್ಲ ಸಮಾಜದ ಸುಧಾರಕರಾಗಬೇಕು. MSW ಅನ್ನ ತಗೊಂಡಿದ್ದೀರಾ, ಕಲಿಕೆ ನಿರಂತರ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಮಾನ್ಯ ಕುಲಪತಿಗಳು ಯಾವಾಗಲೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ 68 ಪ್ರೋಗ್ರಾಮ್ಗಳಿದಾವೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಪ್ರಸ್ತುತ ಅದನ್ನ 2 ವರ್ಷ ಆಯಿತು MSW ಸ್ಟಾರ್ಟ್ ಮಾಡಿ. ಬಹುಶಃ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಗುಂಜಾಲ್ ಸಾಹೇಬರಿಗೆ ಒಂದು ಧನ್ಯವಾದ. ಯಾಕೆಂತಂದ್ರೆ ಮೊಟ್ಟ ಮೊದಲಿಗೆ ಒಂದು ಲೆಸನ್ಗಳನ್ನ ಕೊಟ್ಟಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ಸನ್ಮಾನ್ಯ ನಮ್ಮ ಗುಂಜಾಲ್ ಸಾಹೇಬ್ರು. ನಿಜಕ್ಕೂ ಇದು ಹೆಗ್ಗಳಿಕೆ ಮಾತಲ್ಲ. ಬಹುಶಃ ಒಂದು ನಿವೃತ್ತಿಯನ್ನು ಹೊಂದಿದ ನಂತರ ಒಬ್ಬ ಪ್ರೊಫೆಸರ್ ಬಂದು ವಿಶ್ವವಿದ್ಯಾಲಯಕ್ಕೆ ಇಷ್ಟೆಲ್ಲ ಕೆಲಸವನ್ನ ಬೇರೆ ಯಾರು ನಾನು ಹೇಳಲಿಕ್ಕಾಗಲ್ಲ, ಅದನ್ನು ಹೇಳಿದ್ರೆ ಉತ್ಪ್ರೇಕ್ಷೆ ಆಗುತ್ತೆ ಮತ್ತೆ ಬೇರೆ ತರ ಮೆಸೇಜ್ ಹೋಗುತ್ತೆ. ಆದ್ರೂ ನಾನು ವೈಯಕ್ತಿಕವಾಗಿ ನನಗಂತೂ ಖಂಡಿತವಾಗಿ ಬಹಳ ಖುಷಿಯಾದಂತಹ ಒಂದು ವ್ಯಕ್ತಿ. ಯಾಕೆ ಅಂತಂದ್ರೆ ಎಲ್ಲಾ ವಿಭಾಗದವರು ಬಹುಶಃ ಹಿಂಗ್ ಮಾಡಿದಿದ್ರೆ ನಮ್ಮ ವಿಶ್ವವಿದ್ಯಾಲಯ ಇನ್ನು ಉತ್ತುಂಗ ಶಿಖರಕ್ಕೆ ಹೋಗುತ್ತೆ. ಹೊಸ ಹೊಸ ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡತಕ್ಕಂಥದ್ದು ಕೋರ್ಸ್ಗಳನ್ನ ಬಹುಶಃ ಈಗ 1.5 ಲಕ್ಷ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಎಲ್ಲಾ ಪ್ರೋಗ್ರಾಮ್ಗಳನ್ನ ನೀವು ನಮ್ಮ ಮಾನ್ಯ ಕುಲಪತಿಯವರು ಕಾಯಕವೇ ಕೈಲಾಸ, ಹರಿವೇ ಗುರು ಹರಿವೇ ಜ್ಞಾನ ಅಂತಕ್ಕಂಥ ಧ್ಯೇಯ ವಾಕ್ಯದೊಂದಿಗೆ ಅವರು ಇವತ್ತು ಬಂದು 2.5 ವರ್ಷ ಆಯ್ತು. ಇವತ್ತು ಮಾನ್ಯ ಕುಲಪತಿಯವರು ಇಲ್ಲ ಇಲ್ಲಿ, ಆದ್ರೂ ಸಹ ಅವರನ್ನ ನಾವು ಜ್ಞಾಪಿಸ್ಕೋಬೇಕು. ವಿಶ್ವವಿದ್ಯಾಲಯವನ್ನ ಒಂದು ಹಂತಕ್ಕೆ ಹೊಸ ಹೊಸ ಕೋರ್ಸ್ಗಳಾಗಿರ್ಬೋದು, ಎಲ್ಲರಿಗೂ ಸರಿಯಾದಂತ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋದಾಗಿರ್ಬೋದು, ಎಲ್ಲವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆಗತ್ತ ವಿಶ್ವವಿದ್ಯಾಲಯದ ಶ್ರೇಯಸ್ಸಿಗೋಸ್ಕರ ಮತ್ತೆ ನಾವು ಎಲ್ಲರೂ ಸಹ ಒಟ್ಟಾಗಿ ದುಡಿಯೋಣ. ನಿಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಒಂದು ಗ್ರಾಮೀಣದ ಶಿಬಿರ ಆಗಿರ್ಬೋದು, ಗ್ರಾಮೀಣ ಶಿಬಿರ 5 ದಿನದ ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ, ಗ್ರಾಮದ ನೈರ್ಮಲ್ಯದ ಬಗ್ಗೆ ಮನೆ ಮನೆಗೂ ಹೋಗಿ ಕೇಸ್ ಸ್ಟಡಿ ಮಾಡಿ, ಮನೆ ಮನೆಗೂ ಹೋಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ, ಸ್ವಚ್ಛತೆ ಬಗ್ಗೆ ಮೊದಲು ಹೇಳ್ಕೊಡಿ, ಆರೋಗ್ಯದ ಬಗ್ಗೆ ನೀವು ಹೇಳ್ಕೊಡಿ. ಮತ್ತೆ ಆ ಪರಿಸರ ನೈರ್ಮಲ್ಯ ಯಾರೇ ಆಗಿರ್ಬೋದು, ಯಾವುದೇ ಜಾತಿ, ಮೇಲು ಜಾತಿ, ಕೀಳು ಜಾತಿ, ಮಧ್ಯಮ ಜಾತಿ ಅಂತ ಇಲ್ಲ. ಕೆಲವು ಕಡೆ ಗುಡಿಸಲುಗಳು ಇರ್ತವೆ, ಆ ಗುಡಿಸಲುಗಳ ಸ್ವಚ್ಛತೆಯನ್ನ ಕಾಪಾಡಬೇಕು. ಇನ್ನ ಒಂದು ಕಡೆ ತುಂಬಾ ಹೈಫೈ ಮಹಡಿ ಮನೆಗಳು ಇರ್ತವೆ, ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಇವುಗಳೆಲ್ಲವನ್ನು ಸಹ ಸರಿಯಾದ ರೀತಿಯಲ್ಲಿ ನೀವು ಅಚಲ ಸಂಕಲ್ಪವನ್ನ ದೃಢ ನಿರ್ಧಾರವನ್ನ, ಧನಾತ್ಮಕ ಆಲೋಚನೆಯನ್ನ, ಒಂದು ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕಾನ್ಫಿಡೆಂಟ್ ನಿಮ್ಮಲ್ಲಿ ನೀವು ಬೆಳೆಸ್ಕೋಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಗ್ರಾಮ ಉದ್ಧಾರ ಆದ್ರೆ ನಾವು ಉದ್ಧಾರ ಆಗ್ತೀವಿ, ನಾವು ಗ್ರಾಮ ಉದ್ಧಾರ ಆದ್ರೆ ಬಹುಶಃ ದೇಶ ಉದ್ಧಾರ ಆಗುತ್ತೆ, ಲಿಟ್ರಸಿ ರೇಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇಷ್ಟನ್ನ ಹೇಳ್ತಾ ನಾನು ನಿಮ್ಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಿಶ್ ಯು ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜ್ಞಾನ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ನಮ್ಮೆಲ್ಲರನ್ನು ಜಾಗೃತಿಗೊಳಿಸಿದ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ರವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಮತ್ತೊಬ್ಬರು ಅತಿಥಿಯಾದಂತಹ ಶ್ರೀ ನಟರಾಜ್ ರವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ತೀನಿ. ಸಮಾಜ ಕಾರ್ಯ ಗ್ರಾಮೀಣ ಶಿಬಿರ 2025 ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬೀದರ್ನಿಂದ ಹಿಡಿದು ಚಾಮರಾಜನಗರ ಜಿಲ್ಲೆಯ ಎಲ್ಲ ಶಿಬಿರಾರ್ಥಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಶಿಬಿರವನ್ನು ನಮ್ಮ ಸಿದ್ದೇಗೌಡರು ಇದೇ ಗ್ರಾಮದವರು, ಅವರು ಈ ಒಂದು ಗ್ರಾಮದಲ್ಲಿ ಈ ಶಿಬಿರವನ್ನು ಏರ್ಪಾಡು ಮಾಡಲಿಕ್ಕೆ ನಮ್ಮ ಗ್ರಾಮನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ತುಂಬ ಸಂತೋಷ. ಅಷ್ಟೇ ಫಸ್ಟ್ GB ಸರ್ಗವರು ಈ ಊರಿನ ಬಗ್ಗೆ ಹೇಳ್ಬಿಡ್ತೀನಿ, ಯಾಕೆ ಎಲ್ಲ ಗೊತ್ತಿರಬೇಕಲ್ಲ ಸರ್ಗಳು ಹೋಗ್ತೀರ ಅಂತ. ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಮೇಡಮ್ ಎಲ್ಲರಿಗೂ ಗೊತ್ತಾಗಲಿ, ಮತ್ತು ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. GB ಅಂದರೆ
ಗೊಲ್ಲರಬೀಡು ಸರಗೂರು ಅಂತ ಇದು. ಈ ಬ್ರಿಟಿಷರ ಕಾಲದಲ್ಲಿ GB ಸರಗೂರು ಅಂತ ಚಿಕ್ಕದಾಗಿದೆ. ಒಂದೇ ಊರಿದ್ದು ಗೊಲ್ಲರಬೀಡು, ಈಗ 3 ಊರಾಗಿದೆ. ಒಂದು ಮುದ್ದೈನಹುಂಡಿ ಅಂತ ಆಗಿದೆ ಗೇಟಲ್ಲಿ. ಇತ್ತೀಚೆಗೆ ನಮ್ಮ ಕಣ್ಣೆದುರಿಗೆ ಬೆಳೆದಂಥ ಊರೊಂದು, ಇನ್ನೊಂದು ಗೊಲ್ಲರಬೀಡು ಅಂತ. ನೀವು ಮಾಡಿದ್ರೆ 3 ಊರು ಸರ್ವೆ ಮಾಡ್ಬೋದು. ಇಲ್ಲ ಸರಗೂರು ಅಂತ ಇಲ್ಲೊಂದಿದೆ ಹಳೆ ಊರು, ಅದನ್ನೇ ಮಾಡ್ಬೋದು. ಈ ಒಂದು ಕಾರ್ಯಕ್ರಮ ಇಲ್ಲಿ ಶುರುವಾಗಲಿಕ್ಕೆ, ಇಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಡೆಪ್ಯೂಟಿ ಡೈರೆಕ್ಟರ್ ಆದ ಸುರೇಶ್ ಸರ್ ಕಾರಣ. ಯಾಕೆಂದರೆ ನನಗೊಂದು ಫೋನ್ ಮಾಡಿ ಬಪ್ಪ ಇಲ್ಲಿ ನೀನು ಅಂತಂದರು. ನಾನು ಹೋದೆ, ನಿಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡು ಅಂದರು. ಸಾರ್ ಸುಂದರಿ ಸರ್ ಅಂದರೆ ಇಲ್ಲ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಗುಲ್ಜಾರ್ ಸರ್ಗೆ ಹೇಳಿ ಮಾಡಿಸಿದ್ರು. ನಾನು ಇದಕ್ಕೋಸ್ಕರ ವಿಶ್ವವಿದ್ಯಾಲಯಕ್ಕೆ ನಾವು ಯಾವಾಗಲೂ ಆಭಾರಿಯಾಗಿದ್ದೀವಿ. ಯಾಕೆ ನಮಗೂ ಒಂದು ಆಸೆ ಇತ್ತು, ಊರಲ್ಲಿ ಏನೇನೋ ಒಂದು ಸಮಾಜಮುಖ ಹೇಗೆ ಸರ್ವೆ ಮಾಡ್ತಾರೆ, ಏನು ಮಕ್ಕಳು ತಿಳ್ಕೊಳ್ತಾರೆ, ಇದರಿಂದ 4 ಜನಕ್ಕೆ ಅರಿವಾಗುತ್ತೆ ಅಂತ. ಅದಕ್ಕೆ ವಿಶ್ವವಿದ್ಯಾಲಯಕ್ಕೆ ನಾವು ಯಾವಾಗಲೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಲಕ್ಷ್ಮೀ ಮೇಡಮ್ಗೆ, ಗುಲ್ಜಾರ್ ಸರ್ಗೆ, ಮತ್ತು ಸುರೇಶ್ ಸರ್ಗೆ, ವಿರೂಪಾಕ್ಷ ಸರ್ಗೆ, ಎಲ್ರಿಗೂ, ಕುಲಕರ್ಣಿ ಸರ್ಗೆ ಎಲ್ರಿಗೂ ನಾವು ಆಭಾರಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಅಧ್ಯಕ್ಷರನ್ನ ಕೇಳ್ಕೊಂಡಾಗ ಹಿರೇಗೌಡರು ಓಕೆ ಅಂತ ಹೇಳಿದ್ರು. ಹಾಗೆ ಶಿವರಾಜು ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲಿಗೆ, ಹಾಗೆ ರಾಮಣ್ಣನವರು ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮತ್ತು ಇವರು ಬೋರೇಗೌಡರು, ಮತ್ತು ಯಜಮಾನರಿಗೆಲ್ಲ ಹೇಳಿದ್ವಿ, ಇನ್ವಿಟೇಷನ್ ಕೊಟ್ಟಿದ್ವಿ. ಯಜಮಾನರೆಲ್ಲ ಬಂದಿದ್ದಾರೆ. ಸಂತಮಣ್ಣರದು, ಕೆಂಡಪ್ಪ ಆಗಿರ್ಬೋದು, ಎಲ್ರಿಗೂ ಯಜಮಾನರೆಲ್ರಿಗೂ, ಮತ್ತು ಇಲ್ಲಿ ವೇದಿಕೆಯಲ್ಲಿ ಕೂತಿರೋದು ಎಲ್ರಿಗೂ, ನಿಮಗೆ ಮತ್ತು ನಿಮ್ಮಲ್ಲೇ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಎಲ್ಲರೂ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬಂದಿದ್ದೀರಾ. ಇಲ್ಲಿ ನಮ್ಮ ಊರಿನಲ್ಲಿ ಸಂಪೂರ್ಣ ನಿಮಗೆ ಬೆಂಬಲವನ್ನು ಕೊಡ್ತದೆ. ಇದೆಲ್ಲವೂ ನಿಮ್ಮ 5 ದಿನಗಳವರೆಗೂ ನಿಮ್ಮ ಆಸ್ತಿ, ನಿಮ್ಮ ಸ್ವತ್ತು ಅಂತ ತಿಳ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅಷ್ಟು ಒಳ್ಳೆಯ ಜನ ನಮ್ಮ ಊರಿನವರು. ನಿಮ್ಮ ಜೊತೆಲಿ ಇರ್ತೀವಿ. ನೀವು ಸರಿ ನಿಮ್ಮ ಕಾರ್ಯವನ್ನು ಮುಗಿಸಿ ಅಂತ ಹೇಳ್ತಾ ಎಲ್ರಿಗೂ ನಾವು ಮನಸ್ಪೂರ್ವಕವಾಗಿ ವಂದನಾರ್ಪಣೆಯನ್ನು ಹೇಳ್ತೀನಿ. ಮತ್ತೊಬ್ಬರು ಅತಿಥಿಯಾದಂತಹ ಶ್ರೀ ನಟರಾಜ್ ಸರ್ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂತಹ GB ಸರಗೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ನಮ್ಮ ಹಿರೇಗೌಡರವರಿಗೂ ಸಹ ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಮತ್ತು ಮಾತನ್ನ ಕೊಡಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತಹ ಸ್ವಾಮಿ ಸರ್ ಅವರಿಗೂ ಸಹ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಮತ್ತು ವಿರೂಪಾಕ್ಷ ಸರ್ ಅವರಿಗೂ ಸಹ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಹಾಗೂ ಸುರೇಶ್ ಸರ್ ಅವರಿಗೂ ಸಹ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಮತ್ತು ಸತೀಶ್ ಬಿ ಕುಲಕರ್ಣಿ ಸರ್ ಅವರಿಗೂ ಸಹ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಸಮಸ್ತ ಕರ್ನಾಟಕ ಜನತೆಗೆ ನನ್ನ ಅನೇಕ ಧನ್ಯವಾದಗಳು. ಮೊದಲನೇದಾಗಿ ಎಷ್ಟೋ ಜನ ಕೆಲಸದ ಮೇಲೆ ಎಲ್ಡಪ್ ಆಗಿಬಿಡ್ತಾರೆ. ಓದಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಕೆಲಸದ ಒತ್ತಡದಿಂದ ಕೆಲಸ ಮಾಡ್ಕೊಂಡು ಇದ್ದುಬಿಡ್ತಾರೆ. ಆದರೆ ನಮ್ಮ ಮೈಸೂರು ವಿಭಾಗದ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ ಎಲ್ಲ ಜನಕ್ಕೂ. ಅದು ಎಂಥ ಅವಕಾಶ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಓದ್ಕೊಂಡು ಆನ್ಲೈನ್ನಲ್ಲಿ ಪಾಠ ಓದ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡೋದು. ಅದರಲ್ಲಿ ಎಸ್ಪೆಷಲಿ MSW ಕೋರ್ಸು ಇಟ್ ಈಸ್ ಎ ಅಮೇರಿಕನ್ ಸ್ಟೈಲ್ ಆಫ್ ವರ್ಕಿಂಗ್ ಸೆಕ್ಷನ್. ಅದು ನಮ್ಮ ಈ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಗುಂಜಾಲ್ ಅವರು ಮಾಡಿರ್ತಕ್ಕಂಥ ಈ ಒಂದು MSW ಕೋರ್ಸ್ ಏನಿದೆ ತುಂಬ ಜನಕ್ಕೆ ತುಂಬ ಉಪಯೋಗ ಆಗ್ತಾಯಿದೆ. ಅದರಲ್ಲಿ MSW ಮಾಡಿರೋ ಕ್ಯಾಂಡಿಡೇಟ್ಸ್ಗೆ
ಒಬ್ಬರು ಊರಿಗೊಬ್ಬರು ಇದ್ದರೆ ಊರು ಎಷ್ಟೋ ಡೆವಲಪ್ಮೆಂಟ್ ಆಗುತ್ತೆ. ಇನ್ ಆಲ್ಮೋಸ್ಟ್ ಆಲ್ ಆಸ್ಪೆಕ್ಟ್, ಎಕನಾಮಿಕ್ ಆಗಲಿ, ಸೋಷಲ್ ಆಗಲಿ, ಕಲ್ಚರಲ್ ಆಗಲಿ, ನಂತರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಗಲಿ, ಫ್ಯಾಮಿಲಿ ಮೀಡಿಯೇಷನ್ ಸೆಂಟರ್ಸ್ ಆಗಲಿ, ಆ ಥರ ಸಿಲೆಬಸ್ ಕ್ರಿಯೇಟ್ ಮಾಡಿರೋದು ನಮ್ಮ ಗುಂಜಾಲ್ ಸಾಹೇಬರಿಗೆ ನನ್ನ ಅನೇಕ ಧನ್ಯವಾದಗಳು. ಹಾಗೂ ಎಷ್ಟೋ ಜನಕ್ಕೆ ಅರ್ಧಕ್ಕೆ ಬಿಟ್ಬಿಡ್ತಾರೆ, ಓದಬೇಕನ್ನೋ ಆಸೆ ಇದ್ದರೂ ಕೂಡ ಬಿಟ್ಬಿಡ್ತಾರೆ. ಅದರಿಂದ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಮನೆಯಲ್ಲೇ ಕೂತ್ಕೊಂಡು ಓದಿ ಅಲ್ಲಿಂದ ಎಕ್ಸಾಮ್ಸು ಈ ಥರ ಮಾಡಿದ್ದಾರೆ. ಜೊತೆಗೆ ನಾಟ್ ಓನ್ಲಿ ಥಿಯರಿಟಿಕಲ್, ಇಟ್ ಈಸ್ ಒಂದು ಕ್ಯಾಂಪ್ ಮಾಡ್ತಾರೆ ರೂರಲ್ನಲ್ಲಿ 5 ದಿವಸ, 6 ದಿವಸ, 10 ದಿವಸ ಒರಿಜಿನಲ್ಲಾಗಿ ಸಮಾಜ ಕಾರ್ಯ ಯಾವ ಥರ ಮಾಡಬೇಕು, ಥಿಯರಿಟಿಕಲ್ ಅಲ್ಲದೆ ಫಿಸಿಕಲ್ಲಾಗಿ ಡಾಟಾ ಕಲೆಕ್ಷನ್ ಮಾಡಿ ಒಂದು ಫ್ಯಾಮಿಲಿಯಲ್ಲಿ ಫಾರ್ ಎಕ್ಸಾಂಪಲ್ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಏನೇನು ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡ್ತಾ ಇರ್ತಾರೆ ಅಂಥದ್ದೆಲ್ಲ ನಾವು ರಿವ್ಯೂ ಮಾಡಿ ಡಾಟಾ ಕಲೆಕ್ಷನ್ನು, ಸ್ಟ್ಯಾಟಿಸ್ಟಿಕಲ್ ಡಾಟಾ ಕಲೆಕ್ಷನ್ ಮಾಡಿಬಿಟ್ಟು ಅದಕ್ಕೆ ಯಾವ ಥರ ನಾವು ಅದನ್ನು ರಿಡ್ರೆಸ್ ಮಾಡೋದಕ್ಕೆ ಯಾವ ಥರ ನಾವು ಉಪಯೋಗ ಮಾಡ್ಬೋದು ಅನ್ನೋದು ಅನೇಕ ವಿಷಯಗಳು ಬಹಳ ಸೈಂಟಿಫಿಕ್ ಆಗಿದೆ. ಈ MSW ಕೋರ್ಸು ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ KSOUನಲ್ಲಿ ತುಂಬ ಚೆನ್ನಾಗಿದೆ ಕೋರ್ಸು. ಇಟ್ ಈಸ್ ಅಮೇರಿಕನ್ ಮಾಡೆಲ್ ಎಜುಕೇಷನ್. ಇದು ನಮ್ಮ ಕರ್ನಾಟಕ ಜನತೆ ಉಪಯೋಗ ಮಾಡಿಕೊಳ್ಬೇಕು. ಹ್ಯಾಟ್ಸ್ ಆಫ್ ಟು ಡಾಕ್ಟರ್ ಗುಂಜಾಲ್ ಸಾಬ್. ಥ್ಯಾಂಕ್ ಯು. Hi everyone, my name is Shashikala. I am a MSW student. So the reason I have taken Masters in Social Work is I am very passionate about the course, which can, where I will be learning and gaining experience on how as an individual I can contribute to the society. So this is a wonderful initiation from the KSOU, which is a Karnataka State Open University, which has been started in the year 2023. So this is my second SEM. I have come for a field work. So during the first semester also we had given assignments of visiting different organizations such as human development, child development, mental health hospital. So in fact while doing this assignment we were being exposed to understand and see what are the critical issues what in a society people are facing, whether it is a rural or whether it is an underprivileged or a society where we have lot of unprivileged society. So this course has given me an exposure to put my best and also learn from my peer group, as well as Mr. Gunjal sir, who is the head professor of MSW, has really held us together, and I really appreciate his support. Whenever we called him for any queries, he was being patient enough to attend our queries. So once again thank you for Mr. Gunjal as well as for Karnataka State Open University for initiation this course. Thank you so much. ಕರ್ನಾಟಕದಲ್ಲಿ ಸ್ನಾತಕೋತ್ತರ ಪದವಿ ಅಂತೇಳಿ MSWನ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಂಥ ಗುಂಜಾಲ್ ಸರ್ ಅವರಿಗೆ, ಪ್ರೊಫೆಸರ್ ಗುಂಜಾಲ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನನ್ನ ಹೆಸರು ನೇತ್ರಾವತಿ ಅಂತೇಳಿ MSWನ 2023-24 ಜನವರಿಯಲ್ಲಿ ನಾವು ಜಾಯಿನ್ ಆದ್ವಿ. ಬಟ್ ಫಸ್ಟ್ ಸೆಮಿಸ್ಟರಲ್ಲಿ ಏನಿರುತ್ತೆ ಅಂದರೆ ಫೀಲ್ಡ್ ವರ್ಕ್ ಇರುತ್ತೆ. ಆ ಫೀಲ್ಡ್ ವರ್ಕ್ನ ನಾವು ಬಾಸ್ಕೋ ಅಂತೇಳ್ಬಿಟ್ಟು ಒಂದು ಇದರಲ್ಲಿ ನಾವು NGOದಲ್ಲಿ ಮಾಡಿದ್ವಿ. ಅದರಲ್ಲಿ ನಮಗೆ ತುಂಬ ಅನುಭವಗಳು ಸಿಕ್ವು. ಮತ್ತು ನಾವು ರೂರಲ್ ಡೆವಲಪ್ಮೆಂಟು ಆ ಥರ ಎಲ್ಲ ನಾವು ಸೋಷಿಯಲ್ ವರ್ಕ್ ಮಾಡುವಾಗ ನಮಗೆ ರೂರಲ್ ಡೆವಲಪ್ಮೆಂಟ್ ಯಾವ ರೀತಿ, ಹಳ್ಳಿ ಜೀವನ ಅಂತಂದರೆ ಏನು, ಆ ಥರ ಎಲ್ಲ ನಮಗೆ ಅನುಭವಗಳು ಸಿಕ್ತು. ಈ ಥರ ಎಲ್ಲ ಕರ್ನಾಟಕದಲ್ಲಿ ಎಷ್ಟೇ ಅವಕಾಶ ಸಿಗಲಿರೋ ಅಂಥ ಜನಗಳಿದ್ರೂ ಇಲ್ಲಿ ಬಂದುಬಿಟ್ಟು ಆಪರ್ಚುನಿಟಿನ ಪಡ್ಕೋಬೋದು. ಇಂಥ ಅವಕಾಶನ ಕಲ್ಪಿಸಿಕೊಟ್ಟಂಥ ಗುಂಜಾಲ್ ಸರ್ ಅವರಿಗೆ ಧನ್ಯವಾದಗಳು. I am Mrs. Sindrani, a student of MSW. I am doing in the 3rd semester, and with the guidance of Sir, Mr. Gunjal, I learnt a lot of things, and even project works he helped me a lot to do, how to do for the 14 days and all. I have come here 2nd semester rural camp. Even though I am 81 years old, I still feel like learning so many things from the students, from Sir, from everybody, each and everybody I can learn something. That's what I am doing. Hope Sir will help me to finish my studies, 4th semester also. So it's very nicely arranged, and we like this camp. I am Professor B.S. Gunjal.
the chairperson, Department of Social Work, Karnataka State Open University, Muktangothri, Mysore. The Department of Social Work at Karnataka State Open University started in the year 2023 September. And this course, the brainchild of this course is Professor Charanappa V. Helse sir. He brought the course from UGC, and once the course was started in this university, they invited me to start the writing work of the lessons to the students. Accordingly, I have accepted after my post-retirement, I have accepted the invitation of Professor Charanappa Helse sir and started working for the students this study material. And accordingly, we have worked and we have completed all the study material. But as far as MSW program is concerned, the course is concerned, this is a 2-year program and spread in the 4 semesters. And this particularly social work program is mainly the fieldwork oriented program. And whatever the theory we are teaching in the classroom, the student have to practice in the field. Therefore, the fieldwork is an integral part of social education. Hence, in the first semester, we teach 5 theory papers and 1 fieldwork practicum. And when the first semester the students join, and we'll ask them to go to the different agencies for their observation visit, and we'll also give them guidelines, and accordingly they will visit to the agency and they will collect information. And time and again we will in touch with them on the online through video conference, whatever difficulty students face with regard to their fieldwork practice, and we will guide them time and again and time to time as and when they required our the help. The second thing is that when they come to the second semester, we have the 3 components of fieldwork. One is concurrent fieldwork, that is the 14 days they have to visit 1 agency only, and the second program is that the summer placement, that is also 14 days they have visit to the different organizations. There we have developed the guidelines as per the University Grant Commission and the Curriculum Development Report of Social Work Education in India, and in accordance with that we have developed the guidelines, and accordingly guidelines the students are expected to undertake the fieldwork program both in concurrent fieldwork and the summer placement. And the third component is that we have the rural camp, that is in the second semester. Rural camp is also one of the important practical component of social work. Here we will they ask the student to come to the main campus of Mysore, and from here we will take them to the different villages. This program is only for 5 days, and the students will choose a particular village, and will give the instruction to the student what they are expected to do in the rural camp. The first and foremost thing is that the student should understand the life and living condition of the village people, their economic conditions, their education background, their economic background, the health and hygiene, mental health, and the problems of the elderly, and the sanitation, and so on and so forth. And besides this, they also collect the information with regard to the government schemes and programs, and any NGOs are helping to the people in the community, what kind of developmental activities are undertaken either by the NGOs or the government. These are some of the areas. And besides this, we will also invite some special resource person to deliver special lecture on different the issues. It may be health, it may be development, it may be school children's problem, it may be mother and child health, so on and so forth. So all these areas, so we will invite the resource person to deliver special lecture on the theme topic which you have selected. Accordingly, they will deliver lectures, and this lecture is going to be benefited to our student. And third important thing is that we will also make them to go for the Grama Swachh Abhiyan. That is also part of the camp, and the student also making a visit, home visit, and there they will make a group in the group among the students, and they have to visit to the different houses, and they have to interact with the family members in the house, and that we call it as the focus group discussion with regard to the health, with regard to the child care, with regard to the care of elderly, with regard to the people suffering from mental health, with regard to the alcoholics, with regard to the drug addicts, and all these things areas where we are giving instruction to the student, and thereby accordingly they have to organize such kind of focus group discussion and discussion with the family members. That is a kind of learning to the student, information collection, and thereby they are learning. This is also a part of the study of the rural camp as such.
And besides this, once they complete the visit, we will ask the student to write the report, what kind of experiences they have gained and what kind of knowledge they have gained, how far the social work theory, what they have learnt in the classroom is going to be helpful to them. This is a kind of, the practical training is being given to the student, so that the training which is going to be helpful once if they complete the 2-year program, the 4th semester, the students will understand how they can work with the people, whether it is the rural community, whether it is the tribal community, whether it is a health sector, whether it is the industrial sector, whether it is the environment field, and so forth, and school sector or the correctional institution, and different areas where they are expected to work tomorrow once if they complete the course of social work, 2-year master degree in social work. So therefore, this is for 2 semesters. 3rd semester we have the fieldwork practicum component also, and there we will ask the student to make a different visit to the organization and application of social theory in the field also they are doing, and thereby also they write the report. And when they come to the 4th semester, they are expected to undertake a research project, and they have to collect the data, and for that we will help all the students how to prepare the synoptic note, how to prepare the questionnaire, how to collect the data, how to analyze the data, and how to write the report. These are all things training is being given to the student. Besides that, they have to after completing the theory examination of the 4th semester, they are expected to go for 1 month block fieldwork training program after completion of theory examination. So they say here this all practical components, whether it is a field work, whether it is summer placement, whether it is a project work, whether it is a block field work, all these the field based studies are going to be more helpful to the student for application of the theory of social work, whether it is a method, whether it is a skill, whether it is a technique, whether it is a philosophy, whether it is a principle, and so forth. So these are the things which are really useful to the student when they go to the job market tomorrow to work in the different areas of the human population. So these are the brief, the what you can say that the outline about the how social work course, how the rural camp, how the field work, how the block placement, how the research project, and the job opportunities are very much high in the field of social work. And the students are joining more in number. And when we started department in 2023, we have only 129 students. Now the strength is increased 500. So we appeal to the parents of the different sections of the society to motivate their children, they encourage the children to take admission in the KSOU, particularly for the Masters in Social Work and Bachelors in Social Work. These 2 programs we have. With these few words, once again I request and I make an appeal to all the people who are interested to make career in social work. They can take admission, or else they can visit our department. We are there to help them all the time. Thank you very much.